ಯಾವುದೋ ಒಂದು ಅಡ್ಡ ಮಾರ್ಗ ಹಿಡ್ಕೊಂಡು ಕೋಮುವಾದಿ ಪಕ್ಷದಿಂದ ಚುನಾಯಿತನಾಗಿ ಇವತ್ತು ಶಾಸಕನಾಗಿ ಸಚಿವರಾಗಿ ಕೇಂದ್ರ ಸಚಿವದಲ್ಲಿ ಸಂಸತ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ವ್ಯಸನ ಅಂತ ಹೇಳ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫ್ಯಾಷನ್ ಅಂತೆ. ಅದೇ ಅಂಬೇಡ್ಕರ್ ಸಾಹೇಬ್ರು ಇಲ್ಲ ತಂದಿದ್ರೆ ಈ ದೇಶ ಉಳಿತಿರ್ಲಿಲ್ಲ. ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಆಫ್ರಿಕಾ ಗಾಂಧಿ ಅಂತಕ್ಕಂಥ ನೆಲ್ಸನ್ ಮಂಡೇಲ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಗಾಂಧಿ ಕೇಳ್ತಾರೆ, ನೀವು ಭಾರತ ದೇಶದಿಂದ ಏನಾದರೂ ತೆಗೆದುಕೊಂಡು ಹೋಗಬೇಕಾದ್ರೆ ಏನನ್ನು ತೆಗೆದುಕೊಂಡು ಹೋಗ್ತೀರಂತ. ಅವ್ರು ನೆಲ್ಸನ್ ಮಂಡೇಲ ಅವ್ರು ಹೇಳ್ತಾರಂತೆ, ನಾನು ಭಾರತ ದೇಶದಿಂದ ತೆಗೆದುಕೊಂಡು ಏನಾದರೂ ಅನಿಸಿದರೆ ಈ ಭಾರತ ಸಂವಿಧಾನ ಕೊಟ್ಬಿಡಿ ಅಂತ. ಅಂಥ ಪವಿತ್ರವಾದಂಥ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳೋದು ವ್ಯಸನ ಅಂತೆ. ಇದು ಭಾರತೀಯ ಬರೇ ದಲಿತ ಜನಾಂಗಕ್ಕೆ ಅಷ್ಟೇ ಆದ ನೋವಾಗಿಲ್ಲ. ನಾವು ತಪ್ಪು. ಆಮೇಲೆ ಅಕಸ್ಮಾತ್ ಈ ಒಂದು ಇನ್ನೊಂದು ವಿಚಾರ ನೋಡ್ರಿ, ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಅಕಸ್ಮಾತ್ ಬಾಬಾ ಸಾಹೇಬ್ ಸಂವಿಧಾನ ಇರಲಿಲ್ಲ ಅಂದ್ರೆ ನಾವೊಬ್ಬ ಕುರುಬ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಭಾರತೀಯ ಸಂವಿಧಾನ ಹೇಳ್ತಾರೆ. ಯಾಕಂದ್ರೆ ಇಲ್ಲಾಂದ್ರೆ ಸಂವಿಧಾನ ಇರಲಿಲ್ಲ ಅಂದ್ರೆ ನಾ ಕುರಿ ಕಾಯ್ತೇನೆ ಅನ್ನೋ ಒಂದು ವಿಚಾರ ಇತ್ತು. ಅವತ್ತು ಮೋದಿ ಇರಲಿ, ಅಕಸ್ಮಾತ್ ಸಂವಿಧಾನ ಇರ್ಲಿಕ್ಕಂದ್ರೆ ಚಹಾ ಮಾರುವಂಥ ವ್ಯವಸ್ಥೆ ಇತ್ತು. ಇವ ಏನು ಅಮಿತ್ ಶಾ ಅದಲ್ಲ, ನಾವು ಗುಜರಿ ಮಾಡಬೇಕಾಗ್ತಿತ್ತು. ಎಲ್ಲ ಸಂವಿಧಾನ ಅಡಿಯಲ್ಲಿ ಇವತ್ತು ಎಲ್ಲ ಅಧಿಕಾರವನ್ನು ಇಟ್ಟುಕೊಂಡು ಇವತ್ತು ಬಾಬಾ ಸಾಹೇಬ್ಗೆ ಒಂದು ಕ್ಷುಲ್ಲಕವಾಗಿ ಮಾತಾಡಿದಂಥ ಅವರು ಕೂಡಲೇ ಅವರು ರಾಜೀನಾಮೆ ಕೊಡಬೇಕು. ಅದ್ರ ಜೊತೆ ಮೊದಲು ಅವರು ಏನಿಲ್ಲ ನಮ್ಮ ದೇಶಾದ್ಯಂತ ಒಂದು ಕ್ಷಮೆಯನ್ನು ಕೇಳಬೇಕು. ಅಂದಾಗ ಮಾತ್ರ ಈ ಒಂದು ನಮ್ಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ರ ವಿಚಾರಗಳನ್ನು ಬೆಳೆಸಲಾಗ್ತೈತೆ. ನೋಡ್ರಿ, ಬಾಬಾ ಸಾಹೇಬ್ ಒಂದು ವಿಚಾರ ಹೇಳ್ತಿದ್ರು, ಅದು ಎಲ್ಲರೂ ಗೊತ್ತಿದೆ. ನಾವು ಹೋದ ಮೇಲೆ ಮರಣ ಹೊಂದಿದೆ ಅಂತ ತಿಳಿಯಬೇಡ, ಎಲ್ಲಿವರೆಗೆ ಸಂವಿಧಾನ ಜೀವಂತವಾಗಿರ್ತದೆಯೋ ಅಲ್ಲಿವರೆಗೆ ಸಂವಿಧಾನ ನಿಮ್ಮ ಜೊತೆ ಇರ್ತೈತೆ ಅನ್ನೋ ಮಾತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ. ಆ ಒಂದು ಕಾರಣಕ್ಕಾಗಿ ಈ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಬದುಕ್ತೇವೆ, ಸಂವಿಧಾನದ ಅಡಿಯಲ್ಲಿ ನಾವು ಜೀವನವನ್ನು ಮಾಡ್ತೇವೆ. ಅವ್ರು ನೋಡ್ರಿ, ಈ ಮಹಿಳೆಯರ ಸಹಿತ ಇವತ್ತು ಹೋರಾಟ ಮಾಡಲಿಕ್ಕೆ ಬಾಬಾ ಸಾಹೇಬ್ರ ಒಂದು ಪ್ರೇರಣೆ, ಬಾಬಾ ಸಾಹೇಬ್ ಬಂದಂಥ ಒಂದು ಸಂವಿಧಾನ. ಹೀಗಾಗಿ ಎಲ್ಲರೂ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತಿರುವ ಜಿಲ್ಲಾ ಸಂಚಾಲಕ ಅವರಿಗೆ ವೇದಿಕೆ ಮೂಲಕ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ. ಬಾಬಾ ಸಾಹೇಬರಿಗೆ ಹೆಸರನ್ನ ತಗೊಳ್ತಕ್ಕಂಥ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡತಕ್ಕಂಥ ಒಂದು ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ನೀನು. ಬಾಬಾ ಸಾಹೇಬ್ರ ಹೆಸರು ಅನ್ನೋದ್ರಿಂದ ಪ್ಯಾಷನ್ ಅಂತ ಹೇಳ್ತಿದ್ಯಲ್ಲ, ಬಾಬಾ ಸಾಹೇಬ್ರು ಬರೆದಿರ್ತಕ್ಕಂಥ ಸಂವಿಧಾನ ಬಿಜೆಪಿ ಸಂಸ್ಕೃತಿ ಅದು. ಕಳೆದ ಕೆಲವು ದಿನಗಳ ಹಿಂದೆ ಬಿಜೆಪಿ ದೆಹಲಿ ಒಳಗ ಜಂತರ್ ಮಂತರ್ನೊಳಗ ಸಂವಿಧಾನದ ಪ್ರತಿ ಸುಟ್ಟು ಅದು ನಮಗೆ ಸರಿ ಇಲ್ಲ ಸಂವಿಧಾನ ಅಂತಕ್ಕಂಥ ವಿಚಾರ ಮಾಡಿದ್ರಿ. ಹಾಗೇನೆ ಯಾವುದೋ ಅನಂತಕುಮಾರ್ ಹೆಗಡೆ ಅಂತಕ್ಕಂಥ ರಾಷ್ಟ್ರ ನಾಯಕರನ್ನ ಅವಮಾನ ಮಾಡ್ತಕ್ಕಂಥ ಇಂಥ ಜಾತಿವಾದಿ, ಕೋಮುವಾದಿ ಅಮಿತ್ ಶಾ ಅಂತವ್ರನ್ನ, ಇವರನ್ನ ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಮೋದಿ ಅಂತವ್ರನ್ನ ವಜಾಗೊಳಿಸ್ತಕ್ಕಂಥ ಕೆಲಸ ರಾಷ್ಟ್ರಪತಿಗಳು ಮಾಡಬೇಕು ಅಂತೇಳಿ ಈ ವೇದಿಕೆ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸಾಸ್ವಾಳ್ರವರು ಹಾಗೂ ವೈಶ್ಯ ಮಯೂರ್ ಅವರ ನೇತೃತ್ವದಲ್ಲಿ ತಾವು ಇವತ್ತು ಪ್ರತಿಭಟನೆ ಮೂಲಕ ಕೇಂದ್ರ ಸಚಿವ ಅಮಿತ್ ಶಾ ಅವರ ಸಚಿವ ಸಂಪುಟ ವಜಾಗೊಳಿಸಬೇಕನ್ನೋ ಕುರಿತು ಮನವಿ ಕೊಟ್ಟಿದ್ದೀರಿ. ಇದನ್ನು ಮಾನ್ಯ ಗಣಿತ ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ತಾರೆ.